ಸಿನಿಮಾ ನೋಡಿ ನಾವು ಮಿಮಿಕ್ರಿ ಕಲಿಯೋದಾದರೆ ಈ ಸಿನಿಮಾ ನಟರ ಮನೆಯಲ್ಲಿ ಇರ್ತಾರಲ್ಲ, ಅವ್ರು ದಿನ ಅವ್ರನ್ನ ನೋಡ್ತಿರ್ತಾರೆ. ನೋಡಿ ನೋಡಿ ಅವರು ಹೆಚ್ಚು ಕಮ್ಮಿ ಮಿಮಿಕ್ರಿ ಮಾಡ್ತಿರ್ತಾರೆ, ಬಟ್ ಗೊತ್ತಾಗಲ್ಲ. ಹೆಂಗೆ ಅಂದರೆ ಅವ್ರ ಮನೆ ಕೆಲಸದವರೆಲ್ಲ ಹೆಚ್ಚು ಕಮ್ಮಿ ಆ ನಟರ ಥರನೇ ನಡ್ಕೊಳ್ತಾ ಇರ್ತಾರೆ. ಪ್ರಭಾಕರ್ ಮನೆಗೆ ಹೋಗಿ ಬಾಗ್ಲಲ್ಲಿರೋ ವಾಚ್ಮ್ಯಾನ್ನ, ಏನು ಸರ್ ಪ್ರಭಾಕರ್ ಇದ್ದಾರೆ ಅಂದರೆ, ಗೊತ್ತಿಲ್ಲ ನಾಳೆ ಬನ್ನಿ ಅವ್ರು ಶೂಟಿಂಗ್ ಹೋಗಿದ್ದಾರೆ ಅಂತ ಗೇಟ್ಗೊಂದ್ಸತಿ ಗುದ್ದೇ ಮಾತಾಡಿಸೋದು. ಯಾಕೆಂದರೆ ಅವ್ರು ನೋಡಿ 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 ಆ ಸ್ಟೈಲ್ ಬಂದಿರುತ್ತೆ. ಬಾಲಣ್ಣ ಅವ್ರ ಮನೆ ಹಿಂದೆ ಒಬ್ಬ ಮುದ್ಕ ಕೂತಿದ್ದ. ಅವ್ರು ಹೋಗಿ ಬಾಲಣ್ಣ ಬಂದಿದ್ರ ನೋಡಿದ್ರ ಅಂತ ಹೇಳಿದ್ರೆ, ಗೊತ್ತಾಗ್ಲಿಲ್ಲ, ಎಲ್ಲೋ ಹೋದ್ರು ಶೂಟಿಂಗ್ಗೆ ಅಂತ, ಪಾಪ ನೀವು ಭಾಳ ದೂರದಿಂದ ಬಂದಿದ್ದೀರಾ ಅಂತ ಕಾಣುತ್ತೆ, ಸಂತೋಷ. ಅವರು ಅವ್ರ ಥರನೇ ಮಾತಾಡೋರು. ಯಾಕೆಂದರೆ ಅವ್ರು ನೋಡಿ ಆ ಥರ ಆಗ್ಬಿಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮನೆ ಹತ್ರ ಹೋಗಿ ಬಾಗಿಲಲ್ಲಿರೋ ಡ್ರೈವರ್ನ, ರಾಜ್ಕುಮಾರ್ ಅಣ್ಣವರು ಇದ್ದಾರಾ? ಸಿಗಲ್ಲ, ಅವರು ಅಲ್ಲಿಗೆ ಹೋಗಿದ್ದಾರೆ ತೋಟದ ಮನೆಗೆ, ಪಾಪ ಭಾಳ ದೂರದಿಂದ ಬರ್ತಾ ಇದ್ದೀರಿ ನೀವು, ಅವ್ರು ಸಿಗೋದಿಲ್ಲ, ಹೊರಟು ಬನ್ನಿ, ಇನ್ನೊಂದು ದಿವಸ ಬನ್ನಿ ಪಾಪ, ಅವ್ರು ನಿಮ್ಮ ನೋಡಿದ್ರು ಸಂತೋಷ ಪಟ್ಟಿರೋ, ಹೊರಟು ಬನ್ನಿ, ಭಾಳ ಸಂತೋಷ. ಸ್ವಲ್ಪ ಅವ್ರ ಥರನೇ ಆಡ್ತಿರ್ತಾರೆ. ಯಾಕೆ ಅಂದರೆ ನೋಡಿ ನೋಡಿ ಅವ್ರ ಥರ ಆಗ್ಬಿಟ್ಟಿರ್ತಾರೆ. ಮುಖ್ಯಮಂತ್ರಿ ಚಂದ್ರು ಮನೆ ಕೆಲಸದೋಳು ಪಾತ್ರೆ ತೊಳ್ಕೊಂಡು ಹೋಗ್ತಿದ್ರು. ಏನಮ್ಮ ಚಂದ್ರು ಅವರು ಇದ್ದಾರ ಹೊರಗಡೆ? ಗೊತ್ತಿಲ್ಲ ಸ್ವಾಮಿ, ನೀವು ಪಾಪ ಅವತ್ತಿಂದ ಬರ್ತಾನೆ ಇದ್ದೀರಾ, ಅವ್ರು ಸಿಗ್ತಾ ಇಲ್ಲ ಅಲ್ವಾ, ಏನು ಮಾಡೋದು ಅಂತ ಸ್ವಲ್ಪ ಅವ್ರ ಥರನೇ ಆಡ್ತಿರ್ತಾರೆ ರೀ. ಹೀಗೆ ಪ್ರತಿದಿನ ಒಂದು ಸತಿ ನೋಡೋ ಮನೆಯಲ್ಲಿರೋ ಕೆಲಸದವರು ಈ ಥರ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಅಭಿಮಾನಿಗಳು ಆ ಥರನೇ ಇರ್ತಾರೆ. ರಾಜ್ಕುಮಾರ್ ಅವ್ರ ಅಭಿಮಾನಿಗಳನ್ನ ಮಾತಾಡಿಸಿ ಎಷ್ಟು ಚೆನ್ನಾಗಿ ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು ಸರ್, ಅಣ್ಣವರು ಅಂದರೆ ನಮ್ಗೆ ಭಾಳ ಪ್ರೀತಿ ಸರ್. ಎಸ್ ಸರ್, ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ. ತಾವು ಯಾವ ಊರಿನವರು ಸರ್? ಏನು ಅಭಿಮಾನ, ಏನು ಪ್ರೀತಿ, ಏನು ವಿಶ್ವಾಸ. ಯಾಕೆ ಅಂದರೆ ರಾಜ್ಕುಮಾರ್ ಅವ್ರ ಹತ್ರ ಇರೋ ಒಳ್ಳೊಳ್ಳೆ ಗುಣಗಳನ್ನೆಲ್ಲ ಅವರು ಸ್ವಲ್ಪ ಕಲ್ತಿರ್ತಾರೆ. ಅದೇ ಶಿವರಾಜ್ ಕುಮಾರ್ ಅಭಿಮಾನಿ ಹತ್ರ, ಸರ್ ಶಿವರಾಜ್ ಕುಮಾರ್ ನಿಮಗೆ ಇಷ್ಟನಾ? ಭಾಳ ಇಷ್ಟ ಸರ್. ನೀವು ಶಿವಣ್ಣ ಅಂದರೆ ನಮ್ಮ ಅಣ್ಣ ಅಲ್ವಾ ಸರ್? ಅವರು ಸ್ವಲ್ಪ ಅವ್ರ ಥರನೇ ಆಡ್ತಿರ್ತಾರೆ. ಯಾಕೆ? ಬ್ರೂಸ್ಲಿ ಒಂದು ಕಾಲದಲ್ಲಿ ಬ್ರೂಸ್ಲಿ ಸಿನಿಮಾ ನೋಡ್ಬಿಟ್ಟು ಜನ ಆಚೆ ಬಂದ ತಕ್ಷಣನೇ ಸ್ವಲ್ಪ ಹೊತ್ತು ಬ್ರೂಸ್ಲಿ ಬಂದ್ಬಿಡೋರು ಮೈ ಮೇಲೆ. ಎಲ್ಲರೂ ಕಂಬ ನೋಡ್ಕೊಂಡು ಟಿಚ್ ಟಿಚ್ ಡಿಚ್ ಡಿಚ್ ಮಾರನೇ ದಿವಸ ಎಲ್ಲ ಬ್ಯಾಂಡೇಜ್ ಕಟ್ಕೊಂಡು ಹೋಗ್ತಿರ್ತಾರೆ ಅವರು. ಯಾಕೆಂದರೆ ಅಲ್ಲಿ ಇಲ್ಲಿ ಕಂಬ ಕೊಡ್ಬಿಟ್ಟು ಕೈಯೆಲ್ಲ ಕಿತ್ತೋಗಿರ್ತದೆ. ಈ ಥರ ವ್ಯಕ್ತಿಗಳನ್ನು ನೋಡಿ ಸ್ವಲ್ಪ ಅನುಕರಣೆ ಮಾಡ್ತಾರೆ. ನಾವು ಮಿಮಿಕ್ರಿ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಯಾಕೆ ಈ ವಿಷಯ ಹೇಳಿದೆ ಅಂದರೆ, ನೋಡಿ ಒಂದು ದಿನ ಒಂದು ಸಿನಿಮಾ ನೋಡಿ ನಾವು ಮಿಮಿಕ್ರಿ ಮಾಡಿದವ್ರೆ ಮನೆಯಲ್ಲಿ ನಟರ ಮನೆಯಲ್ಲಿ ನಾಯಿ ಇರುತ್ತಲ್ಲ, ಮೂರತ್ತು ಅವ್ರ ಜೊತೆಯಲ್ಲಿರುತ್ತೆ. ಅವರು ನೋಡಿ 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 ನಾಯಿನೂ ಕೂಡ ಅವ್ರ ಥರನೇ ಬೋಳ್ತಾ ಇರುತ್ತೆ. ಇದು ನನ್ನ ಕಲ್ಪನೆ ಅಷ್ಟೇ. ಪ್ರಭಾಕರ್ ಮನೆ ನಾಯಿನೇನಾದರೂ ಮಾತಾಡ್ಸೋಕೆ ಹೋದರೆ ಪ್ರಭಾಕರ್ ಮನೆ ನಾಯಿ ಪ್ರಭಾಕರ್ ಸ್ಟೈಲಲ್ಲಿ ಪ್ರಭಾಕರ್ ಸ್ಟೈಲ್, ಇದು ಪ್ರಭಾಕರ್ ಮನೆ ನಾಯಿ ಅಂತ ಗೊತ್ತಾಗುತ್ತೆ. ನಮ್ಮ ದಿನೇಶ್ ಅವ್ರ ಮನೆಗೆ ಹೋದರೆ ಅವ್ರ ಮನೆ ನಾಯಿ ವಾವ್ 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 ಡ್ರ್ ವಾವ್ ಎಫೆಕ್ಟ್ ಇರ್ತದೆ ಅವ್ರಿಗೆ. ವಿಷ್ಣುವರ್ಧನ್ ಮನೆಗೆ ಹೋಗಿ ಗೇಟ್ ಹತ್ರ ನಿಂತರೆ ಸಾಕು, ನಾಯಿ ಹೋ ವೌ 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 ಹ ವೌ ಹ ವೌ ಹ ವೌ ವೌ ಇರುತ್ತೆ. ಅಂಬರೀಷ್ ಮನೆಗೆ ಹೋದ್ರೆ ಸೀದಾ ನಾಯಿ ಬಂದು ಕಚ್ಚೇ ಬಿಡ್ತು. ನೋಡಿದ್ರೆ ಅದು ಬೊಗಳಕ್ಕೆ ಗಿಳಕ್ಕೆ ತಾಳ್ಮೆ ಇಲ್ಲ, ಡೈರೆಕ್ಟಾಗಿ ಬಾಯಿ ತೆಗೆದಿರುತ್ತೆ, ಬಂದು ಕಚ್ಚೇ ಬಿಡ್ತು. ರಾಜ್ಕುಮಾರ್ ಮನೆಗೆ ಹೋದ್ರೆ ನಾಯಿ ಮಲಗಿತ್ತು, ನಾವೇ ಒಂದು ಕಲ್ಲು ಹೊಡೆದ್ಬಿಟ್ರೆ ಎದ್ಬಿಟ್ಟು ವಾವ್ 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 ಪಾಪ ಕಚ್ಚೋದು ಇಲ್ಲ ಅದು. ಯಾಕೆ ಅಂದರೆ ನೋಡಿ, ಅವ್ರ ಗುರುಗಳನ್ನ, ಅವರ ಯಜಮಾನರನ್ನ ಎಷ್ಟು ಚೆನ್ನಾಗಿ ಅದು ಅರ್ಥ ಮಾಡ್ಕೊಂಡಿದೆ. ಅದೇ ರೀತಿ ನಾವು ಮುಖ್ಯಮಂತ್ರಿ ಚಂದ್ರು ಮನೆಗೆ ಹೋದ್ವಿ, ಎರಡು ನಾಯಿದು ನಾವು ಕೊನೆಗೆ NS ರಾವ್ ಮನೆಗೆ ಹೋದ್ವಿ. ಆ ಕಾಲಕ್ಕೆ NS ರಾವ್ ಮನೆ ಹಿಂದ್ಗಡೆಯಿಂದ ಒಂದು ಪ್ಲಾಸ್ಟಿಕ್ ಕವರ್ ಕಚ್ಕೊಂಡು ನಾಯಿ ಬಂದು ಇಷ್ಟು ಮುಗೀತು. ಇದು ನಟರ ಮನೆ ನಾಯಿಗಳು, ಕೆಲಸದವರು, ನೋಡಿದ್ರ? ಆದರೆ ಈ ನಾಯಿ ಎಂಥ ಪ್ರಾಣಿ, ಅದು ನಮ್ಮ ಸಿನಿಮಾ ನಟರನ್ನ ಕಚ್ಚಕ್ಕೋದ್ರೆ ಹೇಗಿರುತ್ತೆ ಅವ್ರ ರಿಯಾಕ್ಷನ್ ಅನ್ನೋದನ್ನ ನೋಡಿ. ನಾಯಿ ಇಡ್ಕೊಳ್ಳಿ ಸರ್ 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 ಇಡ್ಕೊಳ್ಳಿ ಸರ್ ಇಡ್ಕೊಳ್ಳಿ. ಯಾರನ್ನ ಹಿಡ್ಕೊಳ್ಳೋದು? ನಾಯಿನ ಹಿಡ್ಕೊಳ್ಳೋದು, ಇವ್ನ ಹಿಡ್ಕೊಳ್ಳೋಣ. ಇವ್ನ ಮನೆಗೆ ಹೋಗಿದ್ದೆ, ನಾಯಿ ವೌ 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 ಸರ್ ಹಿಡ್ಕೊಳ್ಳಿ ಸರ್ ಸರ್ ನಿನ್ನ ನಾಯಿ ಕಡಿಯುತ್ತಾ ಸರ್? ಗೊತ್ತಿಲ್ಲ ಸರ್, ನೆನ್ನೆ ತಾನೇ ತಂದ್ವಿ, ಬನ್ನಿ ಗೊತ್ತಾಗುತ್ತೆ. ನಮ್ಮನ್ನು ಕಡಿದ ಮೇಲೆ ಗೊತ್ತಾಗ್ಬೇಕು. ಏನು ವಿಚಿತ್ರ ರೀ, ಎಲ್ಲೆಲ್ಲಿಂದ ನಾಯಿನ ತರ್ತಾರೆ, ಮನೇಲಿ ಸಾಕ್ತಾರ್ರಿ. ಆದರೆ ಹೆಣ್ಣು ಗಿಣ್ಣು ತರಬೇಕಾದ್ರೆ ಭಾಳ ಕುಲ ನೋಡ್ತಾರೆ. ನಾಯಿನ ಏನಾದ್ರು ತರಬೇಕಾದ್ರೆ ಏನಾದ್ರು ನೋಡ್ತಾರ? ಏನು ನೋಡ್ಬೇಕಾಗಲ್ಲ, ಬಿಟ್ಟರೆ ಅದೇನು ತಿನ್ಬೇಕಾದ್ರೆ ತಿನ್ನುತ್ತೆ ನಾಯಿ. ಅಂತ ನಾಯಿ ನಮ್ಮನ್ನು ಕಡಿಯಕ್ಕೆ ಬಂದರೆ ಈ ರಿಯಾಕ್ಷನ್.
ನಮ್ಮ ಫಿಲ್ಮ್ ಆ್ಯಕ್ಟ್ರಸ್ ಹಂಗೆಲ್ಲ ಒಪ್ಕೊಳ್ಳಲ್ಲ. ಯಾಕೆಂದರೆ ಅವ್ರು ನಾಯಿ ಕಡೆಯಕ್ಕೆ ಬಂದರೂ ಸ್ವಲ್ಪ ಹೊತ್ತು ನೋಡ್ತಾರೆ. ಯಾಕೆಂದರೆ 4 ಜನದ ಮುಂದೆ ಆದರ್ಶ ವ್ಯಕ್ತಿಗಳಾಗಿರಬೇಕು ಅಂತ ಸಿನಿಮಾ ನಟರು ಯಾವತ್ತೂ ಯೋಚನೆ ಮಾಡ್ತಾರೆ. ಸಿನಿಮಾ ನಟರು ಹೀರೋ ಫೈಟ್ ಮಾಡ್ತಾರೆ, ಅಲ್ಲಿಂದ ಬೀಳ್ತಾರೆ, ಇಲ್ಲಿಂದ ಬೀಳ್ತಾರೆ, ಎಲ್ಲ ಮಾಡ್ತಾರೆ, ಕಾರ್ ಚೇಸ್ ಎಲ್ಲ ಮಾಡ್ತಾರೆ. ಆದರೆ ನಾಯಿ ಚೇಸ್ ಮಾಡಿದ್ರೆ ಅವ್ರ ಗತಿ ಏನು ಅನ್ನೋದನ್ನು ನಾನು ಕಲ್ಪನೆ ಮುಖಾಂತರ ಇಡ್ತಾ ಇದ್ದೀನಿ. ನಾಯಿ ಎಂಥ ಸಿಂಪಲ್ ಪ್ರಾಣಿ, ಅದಕ್ಕೆ ಜನ ಹೆಂಗೆ ಎದುರ್ತಾರೆ, ನಮ್ಮ ಆ್ಯಕ್ಟ್ರಸ್ಸು ಎದುರ್ಬೋದಾ ನೋಡೋಣ. ನಾಯಿ ಏನಾದರೂ ನಮ್ಮ ಅಂಬರೀಷನ್ ಕಡಿಯೋಕ್ಕೆ ಹೋದ್ರೆ, ಅಂಬರೀಷ್ ಅವರು ಯಾವಾಗಲೂ ರಬಲ್ ಸ್ಟಾರ್ ಅಂಬರೀಷ್ ಅವ್ರು ನೋಡ್ತಾ ಇದ್ದಂಗೆ ಸ್ವಲ್ಪ ಭಯ ಆಗುತ್ತೆ ನಮಗೆ. ಯಾಕಂದರೆ ನೇರವಾದ ನೋಟ, ನಿಷ್ಕಳಂಕವಾಗಿ ನೋಡೋ ನೋಟಕ್ಕೆ ಸ್ವಲ್ಪ ಭಯ ಆಗುತ್ತೆ ನಮಗೆ. ಆದರೆ ನಾಯಿಗೇನು ಗೊತ್ತ್ರಿ ಅಂಬರೀಷು ಅಂತ. ನಾಯಿ ಅಂಬರೀಷನ್ನ ಅಂತ ಏಯ್ ಬಾಯಿ ಮುಚ್ಕೊಂಡಲ್ಲಿರೋ ಕಚ್ಚಬೇಡ, ಬಾಯಿ ಮುಚ್ಚಿದ್ರೆ ಅದು ಹೆಂಗ್ರಿ ಕಚ್ಚುತ್ತೆ, ಬಾಯಿ ಮುಚ್ಚು ಕಚ್ಚಬೇಡ ನಾಯಿ ಬಾವ್ ಏಯ್ ಏಯ್ ಏಯ್. ಜನಗಳಿಗೆ ಡೌಟ್ ಆಯ್ತು ಯಾರು ವಾಯ್ಸ್ ಯಾವುದು ನಾಯಿ ಬಾವ್ ಏಯ್ 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 ನೋಡು ಕಚ್ಚಬೇಡ ಕಚ್ಚಬೇಡ ಕಚ್ಚಬೇಡ, ನಾನು ಎಲ್ಲಿ ಕಾಲಿಡ್ತೀನಿ ನನಗೆ ಗೊತ್ತಿಲ್ಲ, ಕಚ್ಚಬೇಡ ಅಂದ್ರು ನಾಯಿ ಸ್ಪಾಟ್ ಔಟು. ಅಂಬರೀಷ್ ಕಾಲಿಟ್ಬಿಟ್ರು. ಯಾಕೆಂದ್ರೆ ನಾಯಿನ ಕೇಳ ಅಂಬರೀಷ್ ಕಾಲಿಡ್ತಾರೆ, ಅವ್ರು ಎಲ್ಲಿ ಹೋಗ್ಬೇಕು ಹೋಗೇ ಹೋಗ್ತಾರೆ, ಯಾರೂ ತಡಿಯೋಕ್ಕಾಗಲ್ಲ. ಸ್ಪಾಟ್ ಔಟ್ ಆಗೋಯ್ತು ನಾಯಿ. ಇನ್ನು ನೆಕ್ಸ್ಟು ನಾಯಿ ಯಾರನ್ನ ಕಡಿಯೋಕೆ ಹೋಯ್ತು? ನೆಕ್ಸ್ಟು ನಾಯಿ ಕಡಿಯೋಕ್ಕೆ ಹೋಗಿದ್ದು ನಮ್ಮ ವಿಷ್ಣುವರ್ಧನ್ ಅವ್ರನ್ನ. ಏನು ಸ್ಟೈಲ್ ಪರ್ಸನ್ ರೀ, ಇಡೀ ಕರ್ನಾಟಕ ಒಪ್ಕೊಂಡಿದೆ ನಿಜವಾದ ಯಜಮಾನ ಅಂತ. ಅಂಥ ಯಜಮಾನನ್ನ ಏನಾದರೂ ನಾಯಿ ಕಡಿಯೋಕ್ಕೆ ಹೋದರೆ ಅವ್ರ ಸ್ಟೈಲ್ ಹೆಂಗಿರುತ್ತೆ. ನಾಯಿ ಕಡಿಯೋಕ್ಕೆ ಬಂತು, ಬಾವು ಬಾವು ಏಯ್ ಏಯ್ ಯಾರನ್ನು ಕಡಿತೀಯ ಮರಿ, ಯಾರನ್ನಪ್ಪ ಕಡಿತ್ಯಾ? ನನ್ನ ಕಡಿಬಾರ್ದು, ನಾಯಿನ್ ಕಡಿಬಾರ್ದು ಅಷ್ಟೇ, ಕಡಿಬಾರ್ದು ಅಂದ್ಮೇಲೆ ಕಡಿಬಾರ್ದು. ಯಾಕೆ ಕಡಿತ್ಯಾ? ಏನು ಸಂಬಂಧ? ನೋ, ತಪ್ಪು ತಪ್ಪು. ಯಾಕೆ ಅಂದರೆ ನಾನು ಯಜಮಾನನ ಯಾವತ್ತೂ ನಾಯಿ ಕಡಿಯಲ್ಲ. ಅಥವಾ ಯಜಮಾನನ ನಾಯಿ ಕಡಿದ್ರೆ ಅದನ್ನು ಉಚ್ಚನಾಯಿ ಅಂತ ಕಲ್ಲೊಡೆದು ಸಾಯಿಸ್ಬಿಡ್ತಾರೆ. ನೋ, ಕಡಿಬೇಡ, ಔಟ್ ಔಟ್ ಔಟ್. ನಾಯಿ ಕುಯ್ 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 ಅಂತ ಹೋಗ್ಬಿಡ್ತು. ರಾಜ್ಕುಮಾರ್ ಅವ್ರನ್ನ ನಾಯಿ ಕಡಿಯಕ್ಕೆ ಬಂತು. ಎಂಥ ನಟಾರಿ. ನಾಯಿ ಏನು ಸಣ್ಣದೊಂದೇನಾದ್ರು ಇರುವೆ ಬಂದಿದ್ರು, ಪಾಪ ಇದು ಯಾಕೋ ಇಲ್ಲೇ ಕಡಿಯೋಕ್ಕೆ ಬರ್ತಾ ಇದೆ, ಅದಕ್ಕೇನು ಕಷ್ಟವೋ ಅಂತ ಇರುವೆನೂ ಕೂಡ ದೂರ ತಳ್ತಾರೋರು, ಸಾಯಿಸಕ್ಕೆ ಹೋಗಲ್ಲ. ಅಂಥ ರಾಜ್ಕುಮಾರ್ನ ನಾಯಿ ಹೋಗ್ಬಿಟ್ಟು ವಾವ್ 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 ಅಂತ. ಯಾಕಪ್ಪ ಏಕೆ ಕಚ್ಚಬೇಕಾ? ಬೇಡಪ್ಪ, ಕಚ್ಚಬಾರ್ದು, ತಪ್ಪು. ಕಚ್ತೀನಿ ಅಂತ ಹೇಳಬೇಕಷ್ಟೇ, ಭಯ ಇರಬೇಕು, ಕಚ್ಚೋಕೆ ಹೋಗ್ಬಾರ್ದು. ಒಳ್ಳೇದಲ್ಲ ಒಳ್ಳೇದಲ್ಲ, ಕಚ್ತೀಯಾ ತೊಂದರೆ ಆಗುತ್ತೆ. ಯಾಕೆಂದರೆ ಇಲ್ಲಿ ದವಡೆ ಹಲ್ಲಲ್ಲಿ ಮೂಳೆ ಇದೆಯಲ್ಲ, ಇಲ್ಲಿ ಕಾಲಿಗೆ ಕಡಿದ್ರೆ ಹಲ್ಲು ಮುರಿದೋಗುತ್ತೆ. ತಪ್ಪಪ್ಪ, ಕಚ್ಚಬಾರ್ದು ಕಚ್ಚಬಾರ್ದು. ಚೆನ್ನಾಗಿ ಬಾಳು, ಬದುಕು, ಯಾರನ್ನೂ ಕಚ್ಚಕ್ಕೆ ಹೋಗ್ಬೇಡ. ನೀನು ಕಚ್ಚಿದ್ರೆ ನಾನು ಸುಮ್ಮನೆ ಇರ್ತೀನಿ, ಜನ ಸುಮ್ಮನೆ ಇರ್ತಾರಾ? ಹೊರಗೆ ಸಾಯಿಸ್ಬಿಡ್ತಾರೆ. ಪಾಪ ಬೇಡಪ್ಪ, ಅವೆಲ್ಲ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಕಚ್ಬೇಡಪ್ಪ, ಯಾರನ್ನೂ ಕಚ್ಚಬೇಡ, ಯಾರೇ ಆಗಿರಲಿ ಕಚ್ಚಬೇಡ. ಬೊಗಳು ಅಷ್ಟೇ, ನಿನ್ನ ಧರ್ಮ ಅದು. ಯಾಕೆ? ನಾಯಿ ಬಾಯಿ ಮುಚ್ಕೊಂಡು ಕೇಳ್ತಾ ಕೂತ್ಕೊಂಡ್ಬಿಡ್ತು, ಯಾವುದೋ ಸ್ಕೂಲ್ನಲ್ಲಿ ಲೆಕ್ಚರ್ ಕೇಳ್ದಂಗೆ. ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವರ ಆದರ್ಶ ದಂಪತಿಗಳು ಎಂಥ ನಟಾರಿ, ಯಾರೂ ಅವ್ರನ್ನ ದ್ವೇಷಿಸಲ್ಲ. ಅಂಥ ನಟನ್ನು ನಾಯಿಗೆ ಏನು ಗೊತ್ತ್ರಿ ಶ್ರೀನಾಥ್ ಅಂತ ಕಚ್ಚಕ್ಕೆ ಹೋಗ್ಬಿಡ್ತು. ಅವ್ರ ಸ್ಟೈಲ್ನಲ್ಲಿ, ನಮ್ಮ ಆದರ್ಶ ದಂಪತಿಗಳು ಸ್ಟೈಲ್ನಲ್ಲಿ ಮಾಡಿದ್ರೆ ಹೇಗಿರ್ಬೋದು ಅನ್ನೋದು ನನ್ನ ಕಲ್ಪನೆ. ಪ್ರಣಯ ರಾಜ ಶ್ರೀನಾಥ್ ಅವ್ರನ್ನ ನಾಯಿ ವಾವ್ ವಾವ್ ಏಯ್ ಬೇಡ ಕಚ್ಚಬೇಡ 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 ಹೇಳ್ತಾ ಇದ್ದೀನಿ ನಾನು. ಬೇಡ ಕಂದ, ತಪ್ಪಮ್ಮ, ಕಚ್ಚಬಾರ್ದಮ್ಮ, ಕಚ್ಚಬೇಡ, ನನ್ನ ಮಾತು ಕೇಳು, ಕಚ್ಚಬೇಡ. ಒಂದು ನಿಮಿಷ ಇರು. ಗಂಡ್ನಾಯಿ, ಒಂದು ಕೆಲಸ ಮಾಡು, ಒಂದು ಹೆಣ್ಣಾಯಿನ ಕರ್ಕೊಂಬ, ಇಬ್ಬರಿಗೂ ಸರಿ ಆದರ್ಶ ದಂಪತಿಗಳು ಅಂತ ಗಿಟ್ಟ ಬರ್ಕೊಡ್ತೀನಿ, ಗೊತ್ತಾಯ್ತಾ? ಯಾವುದೇ ಕಲೆಯಾಗಿರಲಿ, ಅದು ವೇದಿಕೆ ಮೇಲೆ ಬಂದಾಗ ನೀವು ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆಲ್ಲ